ಮಂದಾಕಿನಿ ಮಂದಾಕಿನಿ ಬಂದೇರಿ. ಬಂದ್ರಾ? ಎಲ್ಲ ತಂದ್ರ? ಏನ್ರಿ ಇವತ್ತಿಷ್ಟು ಖುಷಿಯಾಗಿದ್ದೀರಾ? ನಿಮ್ ಸ್ಮೈಲ್ ಅಂತೂ LED ಬಲ್ಬ್ ತರ ಪಳ 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 ಅಂತ ಹೊಳಿತಾ ಇದೆ. ನಾನು ಲಿಸ್ಟ್ ಅಲ್ಲಿ ಕೊಟ್ಟಿದ್ದ ಐಟಮ್ಸ್ ಎಲ್ಲ ತಂದ್ರಿ ತಾನೆ? ಏನ್ರಿ ಇಡೀ ಬೇಕ್ರಿನೇ ತಗೊಂಡ್ಬಂದಿದ್ದೀರಾ? ಬ್ರೆಡ್, ಪೊಟ್ಯಾಟೊ ಚಿಪ್ಸ್, ಡ್ರೈ ಫ್ರೂಟ್ಸ್. ರೀ ಇದ್ ನಾನ್ ಕೊಟ್ಟಿದ್ ಲಿಸ್ಟ್ ಅಲ್ಲೇ ಇರ್ಲಿಲ್ವಲ್ರಿ? ಅಮ್ಮ, ನಾವ್ ಡಯಟ್ ಮಾಡ್ತೀವಲ್ಲ, ಅದಕ್ಕೆ ಅಪ್ಪಂಗೆ ಲವ್ ಜಾಸ್ತಿ ಆಗಿರ್ಬೇಕು. ಹೌದೇನ್ರಿ? ಜಿಲೇಬಿ ಅದು ಶುಗರ್ ಫ್ರೀ. ಯಾರಿದ್ರಿ? ಅಮ್ಮ, ಅಪ್ಪ ನಿನ್ ಹೆಲ್ತ್ ಮೇಲಿರೋ ಕಾಳಜಿಯಿಂದ ತಂದಿರ್ಬೇಕು ಅಲ್ವಾ ಅಪ್ಪ? ಥ್ಯಾಂಕ್ ಯು. ಸನ್ಸ್ಕ್ರೀನ್ ಲೋಷನ್, ಹೇರ್ ಜೆಲ್, ಏನ್ರಿ ಇದು? ನಾನ್ ಪ್ಲೀಸ್ ತಂದ್ಕೊಡಿ ಅಂತ ಎಸ್ಸಲ್ಲಿ ಕೇಳಿದ್ರು ತರ್ತಾ ಇರ್ಲಿಲ್ಲ. ಇವತ್ತೇನು ಇಷ್ಟೆಲ್ಲ ಕೇಳಿದ್ರೆ ತಂದ್ಬಿಟ್ಟಿದ್ದೀರಾ? ಬಿಡು 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 ಮಂದಾಕಿನಿ, ತಪ್ಪು ತಿಳ್ಕೊಬೇಡ. ಇದೆಲ್ಲ ತಂದಿರೋದು ನಿನಗಲ್ಲ. ನನಗಲ್ದೆ ಎನ್ ಪಕ್ಕದ ಮನೆ ಪದ್ಮಿನಿಗ್ ತಂದ್ರ? ನಂಗೆ ಗೊತ್ತು ನೀವ್ ನನ್ಗೆ ತಂದಿರೋದು ಅಂತ. ಮಂದಾಕಿನಿ, ನಿಜವಾಗ್ಲು ಇದೆಲ್ಲ ತಂದಿರೋದು ನಿನಗಲ್ಲ, ನಮ್ಮತ್ತೆಗೆ, ನಿಮ್ಮಮ್ಮನಿಗೆ, ಪಂಕಜ ಅವರಿಗೆ. ಅಪ್ಪ, ಅಮ್ಮ ಬರ್ತಿದಾರಾ? ನಿನ್ನೆ ರಾತ್ರಿ ನನಗ್ ಫೋನ್ ಮಾಡಿ ಇಷ್ಟು ಲಿಸ್ಟ್ ಕೊಟ್ರು, ಇದನ್ನೆಲ್ಲ ತಂದಿಡು ಅಂತ. ನಾನು ಏನಾದ್ರೂ ಅವ್ರ ಮನೆಗೆ ಬಂದಾಗ ಇವೆಲ್ಲ ತಂದಿಟ್ಟಿಲ್ಲದ್ರೆ ನಿಮ್ಮಮ್ಮನಿಗೆ ಬೆಂಡ್ ಎತ್ತು ಬಿಡ್ತಾರೆ. ನೀನೇನೇ ಹೇಳು ಮಂದಾಕಿನಿ, ನಿಮ್ಮಮ್ಮ ಎಲ್ಲದ್ರಲ್ಲೂ ನಿಮ್ಮಮ್ಮಮ್ಮನೇ. ಅವ್ರೇನ್ ಸಾಧಾರಣನಾ? ಆದ್ರೂ ನಿನ್ನ ಮಿಸ್ ಮೈಸೂರ್ 1988 ಮಾಡಿದ್ದು ಅವರೇ ಅಲ್ವಾ? ಯಾಕ್ರಿ ನಿಮ್ಗಿಂತ ದುರ್ಬುದ್ಧಿ? ಅಯ್ಯೋ ಮಂದಾಕಿನಿ, ನೋಡು, ಈ ಅಳಿಯಂದರಿಗೆ ಅತ್ತೆ ಕಂಡ್ರೆ ಇಷ್ಟ ಇಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಆದ್ರೆ ಈ ಪ್ರಪಂಚದಲ್ಲಿ ಅತ್ತೆನ ಇಷ್ಟಪಟ್ಟು ಗೌರವ ಕೊಡುವಂತ ಏಕೈಕ ಅಳಿಯ ಅಂದ್ರೆ ನಾನು. ಅಯ್ಯ, ನಿಮ್ಮಮ್ಮನ್ನ ಹೊಗಳಿದ್ರೆ ನಿನಗೆ ಯಾಕೆ ಸಿಟ್ಟು ಬರುತ್ತೆ? ಹೌದೌದು, ನಿಮಗೆ ಎಲ್ಲಾರ ಮೇಲೂ ಪ್ರೀತಿ, ಎಲ್ಲಾರ ಮೇಲೂ ಗೌರವ, ನಾನೊಬ್ಬಳನ್ ಬಿಟ್ಟು. ಅದಕ್ಕೆ ನನ್ ಗುರಿ ಬರೋದು, ಅದಕ್ಕೆ ಕೋಪ ಬರೋದು. ನನಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನಿಮ್ಗೇನ್ ಗೊತ್ತು? ಅಪ್ಪ, ಏನಪ್ಪ ನೀನು ಇಂತ ಸೀರಿಯಸ್ ಸಿಚುವೇಶನ್ ಅಲ್ಲೂ ನಗ್ತಾ ಇದೆಯಲ್ಲ? ಅಮ್ಮಮ್ಮ ಬರ್ತಾ ಇದಾರೆ ಅಂದ್ರೆ ನಮ್ಗೆಲ್ಲ ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ? ಅವ್ರ ಮುಂದೆ ಜೋರಾಗಿ ಮಾತಾಡೋ ಹಾಗೂ ಇಲ್ಲ, ನಗೋ ಹಾಗೂ ಇಲ್ಲ, ಏನ್ ಮಾಡಕ್ಕೂ ಆಗಲ್ಲ. ಅದಕ್ಕೂ ಒಂದ್ ಕಾರಣ ಇದೆ ಮಗಳೇ. ಏನಪ್ಪ ಅದು? ಈಗ ನಿಮ್ಮಮ್ಮ ಯಾವಾಗ್ಲಾದ್ರೂ ಸೈಲೆಂಟ್ ಆಗಿರೋದನ್ನು ನೋಡಿದ್ಯಾ? ಸೈಲೆಂಟಾ? ಅದಂತೂ ಸಾಧ್ಯನೇ ಇಲ್ಲ. ಸೈಲೆನ್ಸ್ಗೂ ನಮ್ಮಮ್ಮಂಗೂ ಸಂಬಂಧನೇ ಇಲ್ಲ ಬಿಡಿಯಪ್ಪ. ಆದ್ರೆ ನಿಮ್ಮ ಪಂಕಜ ಅಜ್ಜಿ ಬರ್ತಾರಲ್ಲ, ಆಗ ನೋಡು ನಿಮ್ಮಮ್ಮ ಪೂರ್ತಿಯಾಗಿ ಸೈಲೆಂಟ್ ಆಗ್ಬಿಡ್ತಾರೆ. ಕರೆಕ್ಟ್. ನನಗೆ ಭದ್ರಕಾಳಿ ಅಂತ ನಾಮಕರಣ ಮಾಡಿದವಳು, ಆಗ ಹಂಗೇಳಿ ಈಗ ಅತ್ತೇ ಅಂತ ರಾಗ ಎಳಿತಾ ಇದ್ಯಾ? ಅಯ್ಯೋ ಅತ್ತೆ, ನಾನ್ ನಿಮ್ಮನ್ನ ಕರೆಯಕ್ ಸಾಧ್ಯನಾ? ಸಾಕ್ ನಿಲ್ಸೋ. ನೀನ್ ಭದ್ರಕಾಳಿ ಅಂದಿದ್ದನ್ನ ನಾನ್ ಕಿವಿಯಾರೆ ಕೇಳಿದ್ದೀನಿ. ಅಯ್ಯೋ ಅತ್ತೆ, ನಾನದು ನಮ್ಮ ಅಶ್ವಿನಿ ಅತ್ತೆನ ಕರೆದಿದ್ದು. ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ. ನಮ್ ಕುಟುಂಬಕ್ಕೆ ನೀವೊಂಥರ ದೇವ್ರಿದ್ದಂಗೆ. ತುಂಬಾ ಪ್ರೀತಿ, ಅಭಿಮಾನ. ದೂರ ದೂರ ದೂರ. ನಾನೇ ನಿನ್ ಗೆಳತಿನ ಪಕ್ಕದಲ್ಲಿ ಬಂದು ಕುತ್ಕೊಳ್ಳೋದಕ್ಕೆ? ವಯಸ್ಸಾದವ್ರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ? ಕಾಲಿಗೆ ಬೀಳು. ಏನ ಗರ ಬಡದವಳ ತರ ನಿಂತಿದ್ಯಾ? ಕಾಲಿಗೆ ಬೀಳು ಅಂದೆ. ಏಯ್, ಹಿರಿಯರ ಕಾಲಿಗೆ ಬಗ್ಗಿ ನಮಸ್ಕಾರ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ? ಹಾ, ಇದು ಭಯ ಭಕ್ತಿ, ಹೀಗೆ ಇರ್ಬೇಕು. ಹಾಯ್ ಜೀವ. ಅಮ್ಮಮ್ಮ, ನೋ, ಕಾಲಿಗೆ ಬೀಳೋದು ಓಲ್ಡ್ ಫ್ಯಾಷನ್. ಗಿವ್ ಮಿ ಹಗ್. ಹೇಗಿದ್ದೀರಾ? ಸೂಪರ್. ನನಗೇನ ಫೈನ್.
ನೀವಿಬ್ರು ಕಾಸ್ಟ್ಯೂಮ್ ಬಗ್ಗೆ ಏನೋ ಮಾತಾಡ್ತಾ ಇದ್ರಿ ಮದ್ವೆಗಾ? ಹಾ, ಅಮ್ಮ ಭೂಮಿ ಅಕ್ಕನ ಮದ್ವೆಗೆ ವೆಡ್ಡಿಂಗ್ ಕಾಸ್ಟ್ಯೂಮ್ ಸೆಲೆಕ್ಷನ್ ಮಾಡ್ತಿದ್ರು. ಇವಳು ಸೆಲೆಕ್ಟ್ ಮಾಡ್ತಾಳ? ಏನ್ ಮಹಾ ಇವಳು ಗೊತ್ತು ಮಾ ಏನ್ ಮಾ, ಇವಳನ್ನ ಮಿಸ್ ಮೈಸೂರ್ 1988 ಮಾಡಿದ್ದೆ ನಾನು. ನಾನ್ ಸೆಲೆಕ್ಟ್ ಮಾಡಿಕೊಟ್ಟಿರೋ ಡ್ರೆಸ್ ಹಾಕೊಂಡೆ ಇವಳು ವಿನ್ ಆಗಿದ್ದು. ಇಲ್ಲ ಅಂದ್ರೆ ಇವಳೆಲ್ಲಿ ವಿನ್ ಆಗ್ತಾ ಇದ್ಲು ಅಲ್ವಾ? ಇವಳಿನ್ನು 1988 ಅಲ್ಲೇ ಇದ್ದಾಳೆ. 2023ಗೆ ಅಪ್ಡೇಟೇ ಆಗಿಲ್ಲ. ಓಲ್ಡ್ ಫ್ಯಾಷನ್. 2023 ಫ್ಯಾಷನ್ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ಅಮ್ಮಮ್ಮ, ನೀವ್ ಯಾವಾಗ್ಲೂ ಹೀಗೆ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು. ಸೋ ಸ್ವೀಟ್ ಬಾಯ್. ಮತ್ತೆ ಯಾವಾಗ್ಲೂ ನಗ್ನಗ್ತಾ ಕೂಲ್ ಆಗಿರ್ತೀನಿ. ಇದೆ ಎವರ್ಗ್ರೀನ್ ಬ್ಯೂಟಿ ಸೀಕ್ರೆಟ್. ಅಯ್ಯಯ್ಯೋ ಮೈ ಬ್ಯೂಟಿ. ಇನ್ನೊಬ್ರಿಗೆ ತಲೆ ಬಿಸಿ ಕೊಟ್ಬಿಟ್ಟು ಇವ್ರು ಮಾತ್ರ ಕೂಲಾಗಿರ್ತಾರೆ. ಕಾರ್ನಲ್ಲಿ ಬಂದಲ್ಲ, ಕಾಲ್ ಹಿಡ್ಕೊಂಡ್ಬಿಟ್ಟಿದೆ, ಕಾಲೆಲ್ಲ ನೋವು. ಸ್ವಲ್ಪ ಕಾಲೊತ್ತು ಒಂದೇ. ಇವತ್ತೊಂದು ಸಾವಾಗತ್ತೆ ನಂದೆ. ಏಯ್, ಏನ್ ಆ ಗರ ಬಡ್ದವ್ರ ತರ ನಿಂತಿದ್ಯಾ? ನಾ ಹೇಳಿದ್ ಕೇಳಿಸ್ಲಿಲ್ವಾ ನಿನ್ಗೆ? ಕಾಲೊತ್ತು ಅಂದೆ. ಏನ್ ಮಾಡ್ತಿದ್ಯಾ? ಕಾಲ್ ಒತ್ತದೆ. ಏನ್ ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡ? ಅಲ್ಲಿ ಬೇಡ, ಇಲ್ಲಿ ಬಾ, ಇಲ್ಲಿ ಕುತ್ಕೋ. ಕಾಲ್ ಒತ್ತವ್ರು ಕಾಲ್ ಬುಡದಲ್ಲೇ ಕುತ್ಕೊಂಡು ಒತ್ತಬೇಕು. ನಿನ್ನ ಜಾಗ ಅಲ್ಲೇ, ಕೆಳಗಡೆನೆ ಕೂತ್ಕೊಂಡು ಒತ್ತಬೇಕು. ಕೂತ್ಕೋ. ಆಹಾ, ಏಯ್, ಏನ್ ಮಾಡ್ತಾ ಇದೀಯ? ಕಾಲ್ ಒತ್ತಾ ಇದ್ದೀನಿ. ನೆಟ್ಟ ಗೊತ್ತು, ಇಲ್ಲಾಂದ್ರೆ ನಿನ್ನ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ದೇವ್ರೆ, ಈ ಕಾಲ್ ಒತ್ತದಲ್ಲ, ಮುರ್ದಾಕ್ಬಿಡ್ತೀನಿ. ಆಮೇಲೆ ಮುರಿವಂತೆ, ಮೊದ್ಲು ಕಾಲೊತ್ತು. ಮನ್ಸಲ್ಲೂ ಭಯಕ್ಕಾಗ್ತಾ ಇಲ್ಲ. ಎಲ್ಲ ಗೊತ್ತಾಗತ್ತೆ, ಏನ್ ಕರ್ಮನೋ. ಅಜ್ಜಿ, ಕುಟಪ್ಪ, ನನ್ ಬಂಗಾರ ಈಗ ಬಂದೇನು? ಅಯ್ಯೋ, ಇರ್ಲಿ, ಹೇಳು ಹೇಳು ಹೇಳು. ಅಲ್ಲ, ನೀನ್ ನೋಡಿ ಎಷ್ಟು ವರ್ಷ ಆಯ್ತು ಗುಂಡಪ್ಪ. ಚೆನ್ನಾಗಿದ್ಯಾ? ನಿಮ್ ಆಶೀರ್ವಾದ ಇದ್ಮೇಲೆ ನಾನು ಚೆನ್ನಾಗಿಲ್ದೇ ಇರ್ತೇನೆ ಅಜ್ಜಿ. ಏನಾಯ್ತು? ಇದೇನೋ ಗುಂಡಪ್ಪ, ಆಗ ಒಳ್ಳೆ ಬೆಣ್ಣೆ ಮುದ್ದೆ ತರ ಗುಂಡ್ಗುಂಡಕ್ಕಿದ್ದೆ. ಈಗ ನೋಡಿದ್ರೆ ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯಲ್ಲೋ, ಸ್ವರ್ಗ ಹೋಗ್ಬಿಟ್ಟಿದ್ಯಲ್ಲೋ. ಸಣ್ಣನಾ? ಓ ಮೈ ಗಾಡ್. ಅಜ್ಜಿ, ನಾನು ದಪ್ಪ ಆಗಿದ್ದೀನಿ, ಸಣ್ಣ ಆಗು ಅಂತ ಎಲ್ರು ಹೇಳ್ತಾ ಇದಾರೆ. ನೀನ್ ನೋಡಿದ್ರೆ ವೀಕ್ ಆಗಿದ್ದೀನಿ ಅಂತ ಇದ್ದೀರಲ್ಲ. ಯಾರೋ ನಿನಗ್ ದಪ್ಪ ಅಂದವ್ರು, ಅವ್ರಿಗೆ ಕಣ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಮೊದ್ಲು ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳಕ್ ಹೇಳು. ಆಯ್ತು, ಬನ್ನಿ ಕೂತ್ಕೊಂಡು ಬನ್ನಿ ಅಜ್ಜಿ. ನೋಡು, ಯಾರ್ ಏನೇ ಅನ್ಕೊಳ್ಳಿ, ನೀನ್ ಮಾತ್ರ ಸಣ್ಣ ಆಗ್ಬೇಡ ಗುಂಡು. ನೋಡು, ಸುಖ ಸಮೃದ್ಧಿ ತುಂಬಿ ತುಳುಕ್ತಾ ಇರೋ ಮನೆಯಲ್ಲಿ ಮಕ್ಕಳು ಗುಂಡು ಗುಂಡಾಗಿದ್ರೆ ಅದು ದಪ್ಪ ಅಲ್ಲ, ಆರೋಗ್ಯ ಕಣೋ, ಆರೋಗ್ಯ. ಹಾ, ಇದ್ಯಾರ ಗುಂಡಪ್ಪ? ಈ ಬೆದರು ಗೊಂಬೆನ ಎಲ್ಲಿಂದ ಕರ್ಕೊಂಡ್ ಬಂದೆ? ಅಜ್ಜಿ, ಇವಳು ಯಾರು ಗೊತ್ತಾಗ್ಲಿಲ್ವಾ? ಮಹಿಮಾ ಅಜ್ಜಿ. ಗುರ್ತ ಸಿಗ್ಲಿಲ್ವಲ್ಲೇ ಹುಡುಗಿ? ಬಾ ಬಾ ಬಾ, ನಿಂತ ಇದೆಯಲ್ಲ, ಕುತ್ಕೋ ಬಾ. ಬಾ ಬಾ, ಇರ್ಲಿ 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 ಇರ್ಲಿ, ಬಾ ಕುತ್ಕೋ ಬಾ. ಬಾ, ಏನ್ ಸುಖ ಇಲ್ಲ.
ಅಲ್ಲ ಕಣ, ಈ ಹುಡುಗಿಗೆ ಈ ಮನೆಯಲ್ಲಿ ಕುಡಿಯಕ್ಕೆ ತಿನ್ನಕ್ ಕೊಡೋರು ಯಾರು ಗತಿ ಇಲ್ವಾ? ಏನಿಲ್ಲ ಅಜ್ಜಿ ಎಲ್ಲ ಹೋಗ್ಲಿ ಬಿಡು, ಈಗ ನಾನ್ ಬಂದಿದ್ದೀನಲ್ಲ. ಮದುವೆ ಅಷ್ಟರಲ್ಲಿ ಒಳ್ಳೆ ಗಟ್ಟಿಯಾದ ಹಾಲು, ಮೊಸರು, ಕೆನೆ, ತುಪ್ಪ ಎಲ್ಲ ತಿನ್ಸಿ 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 ಸೀಮೆ ಹಸು ಮಾಡ್ದಂಗ್ ಮಾಡ್ಬಿಡ್ತೀವಿ. ವಾಟ್? ಸೀಮೆ ಹಸುನ? ಊರಿಂದ ಬೆಣ್ಣೆ ತಂದಿದ್ದೀರಾ? ಮತ್ತೆ ಮರಿತೀನ? ಈ ಅಂಗಡಿಯಿಂದ ತಂದ ಸುಡುಗಾಡ್ ಬೆಣ್ಣೆ ಏನ್ ಚೆನ್ನಾಗಿರುತ್ತೆ ಬಿಡ. ಅದೇ ನಮ್ಮ ಹಳ್ಳಿಲಿ ನಾಟಿ ಹಸು ಬೆಣ್ಣೆ ಒಲೆ ಮೇಲಿಟ್ಟು ಕಾಯಿಸ್ತಾ ಇದ್ರೆ ಘಮ 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 ಅಂತಿರುತ್ತೆ. ಆ ಬೆಣ್ಣೆ ವಿಷಯ ಇರ್ಲಿ, ನಿನ್ ಮದ್ವೆ ಆಗೋ ಪುಣ್ಯಾತ್ಕಿತಿ ಬಗ್ಗೆ ಏನ್ ಮಾಡೋಣ? ಪೋಸ್ಟ್ ಆಫೀಸಲ್ಲಿ ನಂದೊಂದು FD ಇದೆ. ಇಂಟ್ರೆಸ್ಟ್ ಎಲ್ಲ ಸೇರಿ ಒಂದು 2.5 ಲಕ್ಷ ರೂಪಾಯಿ ಬರ್ಬೋದು. ಅದನ್ನ ಓಡಿಸಿ ಮದುವೆ ಖರ್ಚಿಗೆ ಉಪಯೋಗಿಸೋಣ ಬಿಡು. ಬೇಡಪ್ಪ, FD ಬ್ರೇಕ್ ಮಾಡೋದು ಬೇಡ. ನಂದೊಂದು ಸ್ವಲ್ಪ ಸೇವಿಂಗ್ಸ್ ಇದೆ, ಅದ್ರಲ್ಲಿ ಅಡ್ಜಸ್ಟ್ ಮಾಡೋಣ. ಮುಂದೇನಾದ್ರೂ ಬೇಕಾದ್ರೆ ನೋಡಿದ್ರೆ ಆಯ್ತು. ದೊಡ್ಡದಾಗಿ ನನಗೆ ಹೇಳಕ್ ಬರ್ತಾಳೆ. ಏನ್ ಗೊತ್ತಾಗುತ್ತೆ ನಿನಗೆ? ಅಮ್ಮ, ನನಗೆಲ್ಲ ಗೊತ್ತಾಗತ್ತೆ, ನನಗ್ ಗೊತ್ತಾಗತ್ತೆ ಅನ್ನೋದು ನಿನಗ್ ಗೊತ್ತಿಲ್ಲ ಅಷ್ಟೇ. ಓ ದೇವ್ರೆ. ರೀ ಏನ್ರೀ, ಎಷ್ಟು ಗೊತ್ತು ನಿನಗೆ? ನಿನ್ ಸರ್ವಿಸ್ ನಲ್ಲಿ ಯಾವ್ದಾದ್ರು ಮದ್ವೆ ಅಟೆಂಡ್ ಮಾಡಿದ್ಯಾ? ಎಷ್ಟು ಮದ್ವೆ ಅಟೆಂಡ್ ಮಾಡಿದ್ಯಾ? ಹೇಳು, ಎಷ್ಟು ಮದ್ವೆ ಅಟೆಂಡ್ ಮಾಡಿದ್ಯಾ? ಮದ್ವೆ ಆದ್ಮೇಲೆ ಮಕ್ಳಾಗೋದಿಲ್ವಾ? ಇದು ಹಾಗೇನೆ. ಮದ್ವೆ ಅಟೆಂಡ್ ಮಾಡ್ಲಿಲ್ಲ ಅನ್ನೋದಕ್ಕೆ ಮದ್ವೆ ಮಾಡಕ್ ಗೊತ್ತಿಲ್ಲ ಅಂತ ಅರ್ಥನಾ? ಇದು ಯಾವ ತರ ಲಾಜಿಕ್ ಅಮ್ಮ? ರೀ, ನೀವಾದ್ರೂ ಹೇಳ್ಬಾರ್ದಾ? ಅಮ್ಮ, ಯಾಕಮ್ಮ, ಏನಾಯ್ತು? ಏ ಅದೇ ಕಣ, ನಿಮ್ಮಮ್ಮನಿಗೆ ಡ್ರೆಸ್ ಸೆನ್ಸ್ ಇಲ್ಲ ಅಂತ ನಾನು ಹೇಳ್ತಿರ್ಲಿಲ್ವಾ? ಈಗ ನೋಡು, ಭೂಮಿ ಮದ್ವೆಗೆ ಅದೇನೋ ಕಾಂಜೀವರಂ ಸೀರೆ ತರ್ತಾಳಂತೆ. ಅದಲ್ದೆ ಬೇರೆ ಇನ್ನೇನಮ್ಮ ತರಕ್ಕಾಗತ್ತೆ? ಇದು ಮದ್ವೆ ಫ್ಯಾಷನ್ ಶೋ ಅಲ್ಲ. ಸಾಂಪ್ರದಾಯಿಕವಾಗಿ ಹೆಣ್ಣು ಲಕ್ಷಣವಾಗಿ ಸೀರೆ ಉಡಬೇಕು. ಅಯ್ಯೋ, ಇನ್ನೂ ನೀನ್ ಯಾವ ಕಾಲದಲ್ಲಿ ಇದೆಯಾ? ಈಗಿನ ಜನರೇಷನ್ ಮದ್ವೆ ಹೇಗಿರುತ್ತೆ ಅಂತ ನೋಡಿದ್ಯಾ? ಅವ್ರು ಯಾವ ತರ ಕಾಸ್ಟ್ಯೂಮ್ ಹಾಕ್ತಾರೆ ಅಂತ ನಿನಗೆ ಗೊತ್ತಾ? ಅಯ್ಯಪ್ಪ, ನೀನು ವಯಸ್ಸಾಯ್ತು ನಿನಗೆ, ನಿಂದ ಅದೇ ಪ್ರಾಬ್ಲಮ್. ನಾನು ಎಷ್ಟೇ ಬಡ್ಕೊಂಡ್ರು ನಿನಗ ಅರ್ಥನೇ ಆಗಲ್ಲ. ನನಗೆ ವಯಸ್ಸಾಯ್ತಾ? ಮತ್ ನನಗ ಅಲ್ವಾ? ನೋಡಮ್ಮ, ನನಗದೆಲ್ಲ ಗೊತ್ತಿಲ್ಲ. ನಾನು ಅವಳಮ್ಮ ಅಂದ್ಮೇಲೆ ಮದ್ವೆ ವಿಷಯದಲ್ಲಿ ನನ್ ಮಾತೆ ನಡಿಬೇಕು. ಇಲ್ಲಿ ನಾನೇ ಹೈಕೋರ್ಟು, ನಾನೇ ಸುಪ್ರೀಂ ಕೋರ್ಟು, ನಂದೇ ಜಡ್ಜ್ಮೆಂಟು ಅಷ್ಟೇ. ನೋಡು, ನೀನ್ ಏನಾದ್ರೂ ಆಗಿರು, ನಾನು ನಿಮ್ಮಮ್ಮ. ನನ್ನ ಮೊಮ್ಮಕ್ಕಳ ಮದುವೆ ನಾನ್ ಅನ್ಕೊಂಡಂಗೆ ಆಗ್ಬೇಕು. ಹಠದಲ್ಲೂ ಕೂಡ ನಾನ್ ನಿಮ್ಮಮ್ಮನೇ. ಮಾ, ಯಾಕೆ ಹಠ ಮಾಡ್ತಿದ್ಯಾ? ನನ್ನ ಮದ್ವೆಲೂ ನಿಂದೆ ಡಿಸಿಷನ್, ಈಗ ನನ್ ಮಗಳ ಮದ್ವೆಲೂ ನಿಂದೆ ಡಿಸಿಷನ್ ಆಗಿರ್ಬೇಕಾ? ಅದು ಹಿಂಗಮ್ಮ ಆಗುತ್ತೆ? ನೀವಿಬ್ರು ಒಂದ್ ಸ್ವಲ್ಪ ಸುಮ್ಮನಿರ್ತೀರಾ? ಅಮ್ಮಮ್ಮ ಅಮ್ಮ ಇಬ್ರು ಸೇರ್ಕೊಂಡು ಗಲಾಟೆ. ಗೆಸ್ಟ್ಗಳಿಗೆ ಬರಕ್ ಹೇಳಿದೀವಿ, ಅವ್ರು 4 ದಿವಸ ಮುಂಚೆನೆ ನಮ್ಮ ಮನೆಗೆ ಬರ್ತಾರೆ. ಅವ್ರು ಬಂದಾಗ ನೀವು ಹೀಗೆ ಕೂಗಾಡ್ತಾ ಇದ್ರೆ ಅವ್ರು ಬಾಗ್ಲಲ್ಲೇ ಹೆದರ್ಕೊಂಡು ಹೊರಟೋಗ್ತಾರೆ ಅಷ್ಟೇ. ಹೆಲೋ, ಸ್ವಲ್ಪ ಹೊರಗೆ ಬರ್ತೀರಾ? ನಿಮ್ಮ ಹತ್ರ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕಿತ್ತು. ಒಂದ್ ನಿಮಿಷ ಅಜ್ಜಿ, ಭೂಮಿಕಾ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತ. ಹೌದಾ? ಏ ಹಾಡ್ ನಿಲ್ಲಿಸ್ರೋ, ಎಲ್ರು ಕೇಳಿಸ್ಕೊಳ್ಳಿ. ನಮ್ ಗುಂಡಪ್ಪನ ಮದ್ವೆ ಆಗೋ ಹುಡುಗಿ ಫೋನ್ ಮಾಡಿದಾಳೆ. ಏನೋ ಮುಖ್ಯವಾದ ವಿಷಯ ಇರ್ಬೇಕು. ಗುಂಡಪ್ಪ ಮಾತಾಡು. ನೋಡು, ನೀನೇನೇ ಮಾತಾಡು, ಎಷ್ಟೇ ಮಾತಾಡು, ನಮ್ ಎದುರಿಗೆ ಮಾತಾಡ್ಬೇಕು. ಅದನ್ನ ನಾವು ಕೇಳ್ಬೇಕು. ಗೆಳೆಯ, ಸಂಕೋಚ ಪಟ್ಕೊಂಡ್ರೆ ಸಂಸಾರ ಬೆಳೆಯಲ್ಲ ಕಣಮ್ಮ. ಮಾತಾಡು. ಹ್ಞೂ ಗೌತಮ್, ಮಾತಾಡು. ಹಲೋ, ಐ ಆಮ್ ಸಾರಿ, ನಾನು ರಾಂಗ್ ಟೈಮಲ್ಲಿ ಕಾಲ್ ಮಾಡಿದ್ನಾ? ಇವತ್ತು ಇಡೀ ರಾಂಗ್ ಟೈಮ್. ಎಲ್ಲ ಟೈಮ್ ಹೀಗೆ ಇರುತ್ತೆ. ನೀವು ಕರೆಕ್ಟ್ ಟೈಮ್ಗೆ ಫೋನ್ ಮಾಡಿದ್ದೀರಾ? ಹೇಳಿ. ಅದು ನಮ್ಮ ಅವರು ಊರಿಂದ ಬಂದಿದ್ದಾರೆ. ಹೌದಾ? ಅದನ್ನ ಹೇಳಕ್ ಫೋನ್ ಮಾಡಿದ್ರಾ? ಅಲ್ಲಲ್ಲ, ಅದಕ್ಕಲ್ಲ. ನಮ್ಮ ಅವರು ಯಾವುದೋ ಒಂದು ಶಾಸ್ತ್ರ ಮಾಡ್ಬೇಕು ಅಂತಿದ್ದಾರೆ. ಶಾಸ್ತ್ರನ? ಏನು? ಅಮ್ಮ, ಏನ್ ಶಾಸ್ತ್ರ ಅದು? ಸಿಂಪಲ್ ಆಗಿ ಪ್ರಶ್ನೆ ಕೇಳೋ ಶಾಸ್ತ್ರ ಅಂತ ಹೇಳ್ಬಿಡು. ಸಿಂಪಲ್ ಆಗಿ ಪ್ರಶ್ನೆ ಕೇಳೋ ಶಾಸ್ತ್ರ ಅಂದ್ರೆ ಏನ್ ಹೇಳಿ? ಗಂಗ, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವ್ರಿಗೆ ಪ್ರಶ್ನೆ ಕೇಳ್ತಾರೆ, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರಿಗೆ ಪ್ರಶ್ನೆ ಕೇಳ್ತಾರೆ. ಅದೇ ಶಾಸ್ತ್ರ. ಹೇಳು.
ಗಂಡಿನ ಮನೆಯವರು ಹೆಣ್ಣಿನ ಪ್ರಶ್ನೆ ಕೇಳ್ತಾರಂತೆ, ಹೆಣ್ಣಿನ ಮನೆಯವರು ಗಂಡಿನ ಪ್ರಶ್ನೆ ಕೇಳ್ತಾರಂತೆ. ಅವರಿಬ್ರು ಉತ್ತರ ಹೇಳ್ಬೇಕು, ಆ ಥರದೇ ಯಾವ್ದೋ ಶಾಸ್ತ್ರ. ಓ ಸರಿ ಸರಿ. ಇವಾಗ ಇದನ್ನ ಎಲ್ಲಿ ನಡೆಸ್ಬೇಕಂತೆ? ಅಮ್ಮ ಎಲ್ಲಿ ನಡಿಬೇಕಂತೆ? ಗಂಡಿನ ಮನೆ, ಗಂಡಿನ ಮನೇಲೆ ನಡಿಬೇಕು. ನಿಮ್ಮ ಮನೇಲೆ ನಡಿಬೇಕಂತೆ. ಓಕೆ, ಒಂದ್ ನಿಮಿಷ ಇರಿ. ಅಜ್ಜಿ, ಭೂಮಿಕಾ ಅವ್ರ ಅಜ್ಜಿ ಬಂದಿದ್ದಾರೆ. ಅದೇನೋ ಶಾಸ್ತ್ರ ಮಾಡ್ಬೇಕಂತೆ. ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವ್ರ ಪ್ರಶ್ನೆ ಕೇಳ್ತಾರಂತೆ, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರ ಪ್ರಶ್ನೆ ಕೇಳ್ತಾರಂತ. ಆ ಟೈಪ್ ಏನೋ. ಅದ್ ನನಗ್ ಗೊತ್ತು. ಅದೆಲ್ಲ ಬಯಲ್ಸೀಮೆ ಕಡೆ ಮಾಡೋದು. ನಮ್ಮಲ್ಲಿ ಆ ಪದ್ಧತಿ ಇಲ್ಲ, ನಾವು ಮಾಡಲ್ಲ ಅಂತ ಹೇಳು. ಸರಿ, ಅಜ್ಜಿನ್ ಕೇಳ್ದೆ ಬೇಡ ಅಂತ ಇದಾರೆ. ಪ್ಲೀಸ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಶಾಸ್ತ್ರ ತುಂಬಾ ಹೊತ್ತು ತಗೊಳ್ಳಲ್ಲ, ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಅಷ್ಟೇ. ಹೌದಾ? ಸರಿ ಅಜ್ಜಿ, ತುಂಬಾ ಟೈಮ್ ಆಗಲ್ವಂತೆ. ಹೆಚ್ಚಿಗೆ ಅಂದ್ರೆ ಮುಕ್ಕಾಲ್ ಗಂಟೆ ಆಗೋಗುತ್ತಂತೆ, ಜಾಸ್ತಿ ಟೈಮ್ ಆಗಲ್ವಂತೆ. ಬೇಕಾಗಿಲ್ಲ, ಒಂದು ನಿಮಿಷನೂ ವ್ಯರ್ಥ ಮಾಡಬಾರ್ದು ಅಂತಾನೆ ನಾನು ಇಲ್ಲಿರೋದು. ಹಲೋ, ಅದು ನಾನು ಕೇಳಿಸ್ಕೊಂಡೆ. ಪರವಾಗಿಲ್ಲ ಬಿಡಿ. ಸಾರಿ, ಈ ಸಿಚುವೇಶನ್ ಅಲ್ಲಿ ನಾನು ಏನೂ ಮಾಡೋ ಪರಿಸ್ಥಿತಿ ಇಲ್ಲ. ಸಾರಿ. ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಫಾರ್ ಟ್ರೈಯಿಂಗ್. ಥ್ಯಾಂಕ್ ಯು. ಜಿ, ನಿಮಗೋಸ್ಕರ ಏನ್ ತಂದಿದ್ದೀನಿ ನೋಡಿ. ಕಬ್ಬಿನ ಹಾಲ್ನಲ್ಲಿ ಮಾಡಿರೋ ಹಾಲ್ ಬಾಯ್. ಇದ ಆ ಅಡಿಗೆ ಕೆಲಸದವಳು ಮಾಡಿದ್ದ. ನಮ್ಮ ಕಡೆ ಅಂತೂ ಅದ್ಭುತವಾಗಿ ಮಾಡ್ತಾರೆ. ಅಲ್ಲಿ ತಿಂದ ಮೇಲೆ ಇದು ಮಣ್ಣು ತಿಂದಾಗ ಆಗತ್ತಪ್ಪ. ಅಯ್ಯೋ ಅಜ್ಜಿ, ಮನೇಲಿ ಮಾಡಿದ್ದಲ್ಲ, ಸ್ಪೆಷಲ್ ಆಗಿ ಮಲ್ನಾಡ್ ಕಿಚನ್ ಇಂದ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸಿದೀನಿ. ತಿನ್ ನೋಡಿ, ನಾನ್ ಗ್ಯಾರಂಟಿ ಕೊಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ತಿಂದು ಟೇಸ್ಟ್ ಮಾಡಿ ಹೇಳಿ. ತೋಳಿ, ಹೇಗಿದೆ? ನಿಮ್ ತಾತನಿಗೆ ಈ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಪಂಚಪ್ರಾಣ. ಮಧ್ಯರಾತ್ರಿ ಎಬ್ಬಿಸ್ಕೊಟ್ರು ತಿಂದ್ಬಿಡ್ತಿದ್ರು. ಹೌದಜ್ಜಿ, ನನಗೂ ನೆನಪಿದೆ. ತಾತನಿಗೆ ಈ ಸ್ವೀಟ್ ಅಂದ್ರೆ ಬಹಳ ಇಷ್ಟ. ಎಸ್ಪೆಷಲಿ ಆ ಒಂದು ಇನ್ಸಿಡೆಂಟು, ಲಕ್ಷ್ಮತ್ತೆ ಮದುವೆದು. ಮದುವೆ ಆದ ಮಾರನೇ ದಿನ ಅವ್ರು ತುಂಬಾ ಇಷ್ಟಪಡ್ತಾ ಇದ್ದ ಟ್ರ್ಯಾಕ್ಟರ್ನ ಮಾರಿದ್ದು ಫಸ್ಟ್ ಟೈಮ್. ತಾತ ಕಣ್ಣೀರು ಹಾಕಿದ್ದು, ತುಂಬಾ ಸಂಕಟ ಪಟ್ಬಿಟ್ರು. ಅಪ್ಪ ತಾತ ಹೇಳಿದ ಮಾತುಗಳು ನನ್ನ ಕಿವಿಯಲ್ಲಿ ಇನ್ನೂ ಹಾಗೇ ಇದೆ. ಪ್ರತಿಯೊಂದು ಹಂತದಲ್ಲೂ ನನ್ನ ಎಚ್ಚರಿಸುತ್ತೆ. ನಾನು ತಪ್ಪದಾರಿ ಹಿಡಿದವ್ರ ಹಾಗೆ ನನ್ನ ಕೈ ಹಿಡಿದು ನಡೆಸುತ್ತೆ. ಅವ್ರು ಹಾಕೊಟ್ಟು ಹೆಜ್ಜೆಲೆ ತಾನೆ ನಾನು ಇಷ್ಟು ದೂರ ಬಂದಿರೋದು, ಇಷ್ಟೆಲ್ಲ ಸಾಧನೆ ಮಾಡಿರೋದು. ಅಶ್ವಿನಿ ಮದುವೆ ಆಗುವಾಗ್ಲೂ, ಈಗ ಮಹಿಮಾ ಮದುವೆ ಮಾಡುವಾಗ್ಲೂ ಅವ್ರ ಮಾತೇ ನನಗೆ ಮನಸ್ಸಲ್ಲಿದ್ದು. ಇವತ್ತು ಅದನ್ನೆಲ್ಲ ನೆನೆಸ್ಕೊಂಡೇ ಭೂಮಿಕಾ ಮನೆಯವ್ರ ಬಗ್ಗೆ ಪಾಪ ಅನ್ಸಿದ್ದು. ಅವರು ನಮ್ಮ ಥರನೇ ಅಲ್ವಾ ಅಜ್ಜಿ? ಮದುವೆ ಬಗ್ಗೆ ಇರೋ ಕನಸುಗಳನ್ನ ನನ್ಸ್ ಮಾಡ್ಕೊಳ್ಳೋಕೆ ಅವ್ರಿಗೂ ಅವಕಾಶ ಇರ್ಬೇಕಲ್ವಾ? ಸಣ್ಣ ಶಾಸ್ತ್ರ ನಮ್ಮ ಕಡೆಯಿಂದ ನಡೆದು ಹೋದ್ರೆ ತಪ್ಪಾಗುತ್ತಲ್ವಾ? ಅವ್ರು ಏನೋ ಶಾಸ್ತ್ರ ಮಾಡ್ಕೋತೀವಿ ಅಂತ ಹೇಳಿದ್ರು, ಆದ್ರೆ ನಾವೇ ಏನೋ ಸುತ್ತಿ ಬೆಳೆಸಿ ನನಗೆ ಉಪದೇಶ ಮಾಡಕ್ ಬಂದಿದ್ಯಾ? ಕೋಲೆ ಬಸವಂತರ ಈಗ್ಲೇ ಅವಳ ಮಾತಿಗೆ ತಲೆ ಆಡ್ಸೋದಕ್ ಶುರು ಮಾಡ್ಬಿಟ್ಯಾ? ಅಮ್ಮ ಅವ್ರ ಗಂಡ ಆಗ್ಬೇಕಂತ ಮಾಡಿದ್ಯಾ? ಆ ತರ ಎಲ್ಲ ಏನು ಇಲ್ಲ ಅಜ್ಜಿ. ನೀವ್ ಹಾಗೆಲ್ಲ ಏನೇನು ಅನ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ನೋಡಿ, ಈ ಮನೆಯಲ್ಲಿ ನೀವ್ ಹೇಗೆ ಹೇಳ್ತೀರೋ ಹಾಗೆ ನಡೆಯುತ್ತೆ. ಆದ್ರೂ ಮಹಿಮಾ ಮದುವೆನ ಯಾವುದೇ ಕೊರತೆ ಇಲ್ಲದೆ ನಾವು ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೂ ಅದೇ ತರ ಮಾಡ್ಬೇಕು ಅಂತ ಆಸೆ ಇರುತ್ತಲ್ವಾ? ಕಾರಣಕ್ಕೆ ಸ್ವಲ್ಪ ಬೇಜಾರಾಯ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಸರಿ, ಹೋಗ್ಲಿ ಬಿಡಿ. ನಾನು ಹೀಗಂತೆ ಅಂತ ನೀವು ಕೋಪ ಮಾಡ್ಕೊಂಡು ಕೂತ್ಕೊಬೇಡಿ. ತಗೊಳ್ಳಿ, ಸ್ವೀಟ್ ತಿನ್ನಿ, ನಿಮಗೋಸ್ಕರ ಪ್ರೀತಿಯಿಂದ ತಂದಿದ್ದೀನಿ. ಈಗ ನೀವು ತಿನ್ನಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ. ಪ್ಲೀಸ್. ನನಗ್ ಗೊತ್ತು ಕಣೋ, ಈ ಸ್ವೀಟ್ ನನಗೆ ತಿನ್ಸಿ ಬೆಣ್ಣೆ ಹಚ್ಚೋದಕ್ ಬಂದಿದ್ಯಲ್ಲ. ನೀನೇನು ನನಗೆ ಬೆಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ.
ನೀನು ನನಗೆ ಬೆಣ್ಣೆ ಇದ್ದ ಹಾಗೆ. ನಿನ್ನ ನೋಡಿದ ತಕ್ಷಣ ನಾನು ಬೆಣ್ಣೆ ತರ ಕರ್ಗೋಗ್ತೀನಿ ಕಣೋ. ಸಾರಿ, ನಾನು ಖುಷಿಯಲ್ಲಿ ಕಾಲ್ ಕಟ್ ಮಾಡೋದೇ ಮರ್ತ್ಬಿಟ್ಟೆ. ಒಬ್ಬಂಟಿ ಅಲ್ಲ ಒಲವು ಜೊತೆ ಸಾಗೋ ಕನಸಿದೆ. ಮತ್ತೆ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಗುಡ್ ನೈಟ್. ಗುಡ್ ನೈಟ್. ಹಲೋ. ಹಾ, ಹೌದಾ? ಇಸ್ ಇಟ್? ಹೇಗಾಯ್ತು ಮೀಟಿಂಗು? ಸೂಪರ್ ಬ್ರೋ, ಸಖತ್ತಾಗಾಯ್ತು. ವೆರಿ ಗುಡ್. ನೀನು ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಜಿ. ನಿನ್ನಂತ ವರ್ಕೋಹಾಲಿಗೆ ತಮ್ಮನ್ ಪಡೆದಿರೋದು ನನ್ನ ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಿನ್ನ ಡೆಡಿಕೇಶನ್, ಪ್ಯಾಷನ್ ಇವೆಲ್ಲ ನೋಡ್ತಾ ಇದ್ರೆ ನಂಗೆ ಒಂಥರ ಗಿಲ್ಟ್ ಆಗುತ್ತೆ. ನಿನ್ನ ವಯಸ್ಸಲ್ಲಿ ನಾನು ಇಂಥರ ಇರಲಿಲ್ವಲ್ಲ ಅಂತ. ಇದರಲ್ಲಿ ನಂದೇನಿದೆ ಬ್ರೋ? ಎಲ್ಲ ನಿನ್ನ ನೋಡೇ ಕಲ್ತಿರೋದು. ಜೈ ಇದು ಕೊನೋ ದಾರಿ ಅಂತ ನೀನು ತೋರ್ಸ್ಕೊಟ್ಟೆ, ನಾನು ಅದರಲ್ಲಿ ಜಸ್ಟ್ ನಡೀತಾ ಇದ್ದೀನಿ ಅಷ್ಟೇನೆ. Excuse me. I am Lakshmikant. Lucky Lakshmikant. ವಾಟ್ ಕ್ಯಾನ್ ಐ ಡು ಸರ್? ರೂಮ್ ಏನಾದರೂ ಬೇಕಿತ್ತಾ? ಅಯ್ಯೋ ದೇವ್ರೆ, ನಾನು ಯಾರಂತ ಗೊತ್ತಾಗಿಲ್ವಾ? ಗೌತಮ್ ಅಮ್ಮನ ಬಿಗ್ ಬ್ರದರ್, ಅಂದ್ರೆ ಗೌತಮ್ ಅವ್ರ ಅಂಕಲ್. ಯುನೋ? ಸಾರಿ ಸರ್, ಗೊತ್ತಾಗ್ಲಿಲ್ಲ. ಹಾ, ಸ್ವಲ್ಪ ಜನರಲ್ ನಾಲೆಡ್ಜ್ ಅನ್ನು ಇಂಪ್ರೂವ್ ಮಾಡ್ಕೋಬೇಕು. ನನ್ನ ಅಳಿಯನ ಮದುವೆಗೆ ನೀವು ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿದ್ವಲ್ಲ, ಆ ಸ್ಟೇಟಸ್ ಏನಾಯ್ತು? ಕನ್ಫರ್ಮ್ ಆಯ್ತಾ? ಸರ್ 90% ರೂಮ್ ಬುಕ್ ಆಗಿದೆ. 13th ಫ್ಲೋರ್ ಅಲ್ಲಿ 12 ರೂಮು, 17th ಫ್ಲೋರ್ ಅಲ್ಲಿ 13 ರೂಮ್ ಬುಕ್ ಆಗಿದೆ ಸರ್. ಉಳಿದಿರೋ ರೂಮು 2 days ಅಲ್ಲಿ ಆಗುತ್ತೆ ಸರ್. ಹಾ, ನಾನು ಹೇಳಿದ್ದೇನು ನೀವು ಮಾಡ್ತಾ ಇರೋದೇನು? 13th ಫ್ಲೋರ್ ಇಂದ 17th ಫ್ಲೋರ್ ತನಕ 4 ಫ್ಲೋರ್ ಬುಕ್ ಮಾಡಿದೀವಿ. ಆ ನಂಬಿಕೆಯಿಂದ ತಾನು ನಿಮ್ಮ ಹೋಟ್ಲಿಗೆ ಬಂದಿರೋದು. ನಮಗೆ ಅಷ್ಟು ರೂಮ್ ಬೇಕೇ ಬೇಕೀಗ. ಸರ್, ನಿಮ್ ಪ್ರಾಬ್ಲಮ್ ನಮಗೆ ಅರ್ಥ ಆಗುತ್ತೆ. ಆದ್ರೆ ಏನಾದ್ರೆ ನಿಮ್ ಹೋಟ್ಲಲ್ಲಿ ಎಂತೆಂತ ವಿಐಪಿಗಳು ವಿವಿಐಪಿಗಳು ಸ್ಟೇ ಮಾಡ್ತಾರೆ ಗೊತ್ತಾ ನಿಮಗೆ? ಎಲ್ಲ ಫಾರಿನ್ ಡೆಲಿಗೇಟ್ಸ್ಗಳು. ನೋಡಿ, ಅಂತ ಗೆಸ್ಟ್ಗಳು ಬಂದು ನಿಮ್ ಹೋಟ್ಲಲ್ಲಿ ಸ್ಟೇ ಮಾಡೋದ್ರಿಂದ ನಿಮ್ ರೆಪ್ಯುಟೇಷನ್ ರಾತ್ರಿ ರಾಕೆಟ್ ತರ ಆಕಾಶದ ಮೇಲೆ ಹೋಗುತ್ತೆ. ಯುನೋ, ಸೋಷಿಯಲ್ ಮೀಡಿಯಾ, ಪೇಪರ್, ಟಿವಿಗಳಲ್ಲಿ ನಿಮ್ ಪಬ್ಲಿಸಿಟಿ ವೈರಲ್ ಆಗ್ಬಿಡುತ್ತೆ ಮೇಡಮ್. ನಿಮಗೆ ನಮ್ಮಿಂದ ಅಷ್ಟೊಂದು ಪಬ್ಲಿಸಿಟಿ ಸಿಗ್ತಾ ಇದೆ, ಅದರಲ್ಲಿ ನಮ್ಗೆ ರೂಮ್ ಇಲ್ಲ ಅಂತೀರಲ್ರಿ? ಏನ್ ಅನ್ಕೊಂಡಿದ್ದೀರ ನೀವು? ನಾನ್ ಮನಸ್ಸು ಮಾಡಿದ್ರೆ 5 ನಿಮಿಷದಲ್ಲಿ ನಿಮ್ ಹೋಟ್ಲನ್ನ ಪರ್ಚೇಸ್ ಮಾಡ್ತೀನಿ. ನಮಗೆ ಅಷ್ಟು ರೂಮ್ ಬೇಕೇ ಬೇಕು. ಮೇಡಮ್, ನಿಮಗೆ 10 minutes ಟೈಮ್ ಕೊಡ್ತೀನಿ. ಅದ್ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. 10 ನಿಮಿಷದಲ್ಲಿ ನಾವು ಬುಕ್ ಮಾಡಿರೋ ರೂಮ್ ಎಲ್ಲ ನಮ್ಗೆ ಸಿಗ್ಬೇಕು. ಇಲ್ಲ ಅಂದ್ರೆ ನಿಮ್ ಓನರ್ನೇ ಕರೆಸ್ಕೊಂಡ್ಬಿಡ್ತೀನಿ. ಈಗ ಏನು ಫೋನ್ ಮಾಡ್ಲಾ? ಕಿಶನ್ ಗುಪ್ತನ್ ಕರೆಸ್ಲಾ ಇಲ್ಲಿ ಸ್ಪಾಟಿಗೆ? ನೀವು ಫೋನ್ ಮಾಡ್ತೀನಿ. ಸರ್ ಬೇಡ ಸರ್, ನಾವು ಅರೇಂಜ್ ಮಾಡ್ಕೊಡ್ತೀವಿ ಸರ್. ಅಲ್ಲಿವರೆಗೂ ನೀರು ಕುಡಿತೀರಿ? ಮೊದ್ಲೇ ಹೇಳಿದ್ರೆ ನನ್ನ BP ಸ್ಲೈಡ್ಸ್ ಆಗ್ತಿತ್ತ? ನೋಡಿ, ನಮ್ ಗೆಸ್ಟ್ಗಳೆಲ್ಲ ಜರ್ಮನಿ, ನ್ಯೂಯಾರ್ಕ್, ನ್ಯೂ ಜರ್ಸಿ, ಅಮೆರಿಕದಿಂದೆಲ್ಲ ಬರ್ತಾರೆ. ಅಂತ ದೊಡ್ಡ ಗೆಸ್ಟ್ಗಳನ್ನ ನಮ್ ಗೆಸ್ಟ್ಗಳನ್ನ ನಿಮ್ ಗೆಸ್ಟ್ಗಳ ತರನೇ ನೋಡ್ಕೋಬೇಕು. ಓಕೆನಾ? ಓಕೆ ಸರ್. ಸ್ಟಾಪ್. ಎಲ್ಲೋಗ್ತಾ ಇದೀಯಾ? ನಿನ್ನೆ ಕೇಳ್ತಾ ಇರೋದು, ನೀನ್ ಇಲ್ಲಿಗೆ ಯಾಕೆ ಬಂದಿದೀಯಾ? ನಾನು ಯಾತಕ್ಕಾದ್ರೂ ಬರ್ತೀನಿ. ಅದನ್ನೆಲ್ಲ ಕೇಳೋದಕ್ಕೆ ನೀವೇನ್ ಬೆಂಗಳೂರು ಲಾರ್ಡಾ? ಹಾ, ಒಂಥರ ಬೆಂಗಳೂರು ಲಾರ್ಡೆ. ನಾನ್ ನೋಡೋಕೆ ಕಾಮಿಡಿಯನ್ ತರ ಕಾಣ್ತೀನಿ ಅಷ್ಟೇ, ತಮಾಷೆ ಮಾಡ್ತಾ ಇಲ್ಲ. ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ?
ಗೆಳೆಯ ಯಾರ್ದು ಕಾಲು ಅತ್ತಿಗೆ ಇದು ಎಲ್ಲಿ ನೋಡ್ ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ನಮಗ್ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ನಮಗೆ ಎಲ್ಲ ಗೊತ್ತು ಬಿಡಲೆ. ಈಗ ನಾನು ಬರ್ತಾ ಇದ್ದಿದ್ರೆ ಕಾಲ್ ರಿಸೀವ್ ಮಾಡಿ ಮಾತಾಡ್ತಾ ಇದ್ದೆ ಅಲ್ವಾ ನೀನು? ಗೆಳೆಯ ಏನು ಕಣ್ಣು ಇಷ್ಟು ಕೆಂಪಗಾಗಿದೆ? ರಾತ್ರಿ ಎಲ್ಲ ಅತ್ತಿಗೆ ಜೊತೆ ಚಾಟಿಂಗು ಡೇಟಿಂಗು ಜೋರ? ನಿದ್ದೆ ಮಾಡಿಲ್ವನಾ? ಸುಮ್ಮನಿರಲೆ. ನನಗೆ ಗೊತ್ತು ಬಿಡು ನೀನು ಶಾಸ್ತ್ರಕ್ಕೆ ಯಾಕೆ ಒಪ್ಕೊಂಡೆ ಅಂತ. ಯಾಕೆ? ನೀನು ಹೇಳಿ ನೋಡ. ಯಾಕೆಂದ್ರೆ ಅವ್ರ ಮನೆಯವ್ರಿಗೂ ಶಾಸ್ತ್ರ ಮಾಡ್ಬೇಕು ಅಂತ ಆಸೆ ಇರುತ್ತಲ್ಲ ಅದಕ್ಕೆ. ನೋ 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 ಅದಲ್ಲ ಕಾರಣ. ನಿನಗೆ ಅತ್ತಿಗೆ ಮೇಲೆ ಆಸೆ ಇರಕ್ಕೆ. ಏನಿಲ್ಲ, ಏನ್ ಹೇಳಿದ್ರು ಮಕ್ಕ ಓದಿಸ್ಕೋತಿಯಲ್ಲ ನೀಲೆ ಅಲ್ವಾ? ಮದ್ವೆ ಆದ್ಮೇಲೆ ಫ್ರೆಂಡ್ಸ್ ಮಧ್ಯೆ ಇನ್ನೇನು ಇರುತ್ತೆ ಮಾತು? ಇಲ್ಲ ಹೆಂಡತಿ ಪ್ರಾಬ್ಲಮ್ ಬಗ್ಗೆ ಮಾತಾಡಬೇಕು ಅಥವಾ ಅವಳ ಅಂದ ಚಂದನ ವರ್ಣಿಸ್ಬೇಕು ಅಷ್ಟೇ ತಾನೇ? ಏನು ಒಳ್ಳೆ ನೀನ್ ನೋಡಿದ್ರೆ ಇಲ್ಲೇ ಇದ್ಯಾ? ಈ ಮನೆಯಲ್ಲಿ ಮದುವೆ ನಡೀತಾ ಇದೆ, ಎಲ್ಲ ಕೆಲಸ ನಾನು ಒಬ್ಳೆ ಮಾಡ್ಬೇಕಾ? ನೋ ನೋ ಸಿಸ್ಟರ್, ನೀನ್ ಜಾಸ್ತಿ ಆಯಾಸ ಮಾಡ್ಕೊಂಡು ಕೆಲಸ ಮಾಡಬೇಡ. ಯಾಕೆಂದ್ರೆ ಈ ಮದುವೆ ನಡೆಯುತ್ತೆ ಅನ್ನೋ ಗ್ಯಾರಂಟಿನೇ ನನಗಿಲ್ಲ. ಮಾಬಾ ಏನ್ ಮಾತು ಅಂತ ಆಡ್ತಿದ್ಯಾ? ಬಿಡ್ತೋನು ಮಾಮ್ ಎಷ್ಟು ಎಫರ್ಟ್ಸ್ ಹಾಕಿ ಮದುವೆ ನಡೆಸ್ತಾ ಇದಾರೆ. ಅಯ್ಯೋ ದೇವ್ರೆ, ನಿನ್ ಎಫರ್ಟ್ ಹಾಳಾಗಿ ಎಕ್ಕುಟ್ಟೋಯ್ತು. ಹೋಟ್ಲಿಗೆ ಹೋಗಿದ್ನಲ್ಲ, ಅಲ್ಲಿ ಅವಳನ್ನು ನೋಡ್ದೆ ಸಿಸ್ಟರ್. ಸರಿಯಾಗಿ ಹೇಳು, ಯಾರನ್ನ ನೋಡ್ದೆ? ಆ ಮಾರಿ ಮಾನ್ಯನ್ ನೋಡ್ದೆ ಸಿಸ್ಟರ್. ನಾವು ಗೆಸ್ಟಿಗೆ ಅಂತ ರೂಮ್ ಮಾಡಿದ್ವಲ್ಲ, ಅದೇ ಹೋಟ್ಲಿಗೆ ಬಂದು ಮೊಳೆ ಹೊಡ್ಕೊಂಡು ಕೂತಿದ್ದಾಳೆ ಸಿಸ್ಟರ್. ಮಾನ್ಯನ ಅವಳು ನೋಡಿದ್ಮೇಲೆ ಹೇಗ್ ಮಾವ ಸುಮ್ನೆ ಬಂದೆ ನೀನು? ಒಂದ್ ಗತಿ ಕಾಣಿಸ್ಬೇಕು ತಾನೆ? ತಳಿಮಯ್ಯ, ತಂಡ ಕೂಲ್ ಕೂಲ್. ಅವಳಿಗೊಂದು ವ್ಯವಸ್ಥೆ ಮಾಡುವ. ನಾನಿದ್ದೀನಲ್ಲ, ಲಕ್ಕಿ ಲಕ್ಷ್ಮೀಕಾಂತ. ಅಣ್ಣ, ಮಾನ್ಯ ಲೈಟ್ ಆಗಿ ತಗೊಳ್ಳೋಂತ ವಿಷಯ ಅಲ್ಲ. ನಾನಷ್ಟು ವಾರ್ನ್ ಮಾಡಿದ್ಮೇಲೂ ಅವಳು ಧೈರ್ಯ ತಗೊಂಡು ಇಲ್ಲಿ ತನಕ ಬಂದಿದ್ದಾಳೆ ಅಂತಂದ್ರೆ ಅವಳು ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ. ಐ ನೋ ಸಿಸ್ಟರ್, ನನಗ್ ಗೊತ್ತು. ಅವಳು ಬರುವಾಗ್ಲೇ ಬ್ಯಾಗಲ್ಲಿ ಒಂದು ಬಾಂಬ್ ಇಟ್ಕೊಂಡೇ ಬಂದಿರ್ತಾಳೆ. ಅದು ಯಾವಾಗ ಎಲ್ಲಿ ಬೇಕಾದ್ರೂ ಢಮಾರ್ ಅಂತ ಹೊಡಿಬಹುದು. ಅವಳು ನಮ್ ಬುಡಕ್ಕೆ ಬೆಂಕಿ ಇಡೋ ಮೊದಲು ಅವಳು ಬುಡಕ್ಕೆ ಬತ್ತಿ ಇಟ್ಟು ಬಂದಿದ್ದೀನಿ.